ನಾನಿವತ್ತು ಇದೇನೋ ಸೊಪ್ಪಲ್ಲಿ ಕುಕ್ ಸೊಪ್ಪು ಮಾಡ್ತಾಯಿದ್ದೀನಿ. ಕುಕ್ ಸೊಪ್ಪು ಅಂದರೆ ಯಾರಾದರೂ ನಿಮಗೆ ಗೊತ್ತಿದೆಯೋ ಗೊತ್ತಿರೋರಿಗೆ ಗೊತ್ತಾಗ್ಬಿಡುತ್ತೆ, ಗೊತ್ತಿಲ್ಲದೆ ಇರೋರಿಗೆ ಹೇಳ್ತಾಯಿದ್ದೀನಿ ಈ ವಿಡಿಯೋ. ಮಕ್ಕಳು ಸೊಪ್ಪು ತಿನ್ನಬೇಕಲ್ವ, ಚೆನ್ನಾಗಿರುತ್ತೆ ಈ ಥರ ಮಾಡಿದರೆ. ಕುಕ್ ಸೊಪ್ಪು ನೋಡಿ, ಕಿರಿಕ್ಸಾಲೆ ಸೊಪ್ಪು ಅಂತ ಹೇಳ್ತೀವಿ ನಾವು ನಮ್ಮ ಕಡೆ ಇದರಲ್ಲಿ ಲ್ಯಾಂಗ್ವೇಜಲ್ಲಿ. ಈ ಕಡೆ ಎಲ್ಲ ಬೆಂಗಳೂರಲ್ಲಿ ಚಿಲ್ಕರ್ವೆ ಅಂತಾರೆ. ಈ ಚಿಲ್ಕರ್ವೆ ಇದರಲ್ಲಿ ಮಾಡಿದ್ರೇ ಈ ಸೊಪ್ಪು ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ದಂಟಿನ ಸೊಪ್ಪು ಅಂತ ಬರ್ತೈತೆ, ಅದು ಸಣ್ಣ ದಪ್ಪ ಬಲ್ತಾವಾಗ ಚೆನ್ನಾಗಿರಲ್ಲ. ಅದನ್ನು ಎಳೆ ಸೊಪ್ಪಲ್ಲೇ ಮಾಡಬೇಕು. ನಾನು ಒಂದಿಷ್ಟು ತಗೊಂಡಿದ್ದೀನಿ ನೋಡಿ, ಈ ಸೊಪ್ಪು ಒಂದು ಕಟ್ ತಗೊಂಡಿದ್ದೀನಿ. ಅರ್ಧ ಕಟ್ಟಿದ್ರೂ ಪರವಾಗಿಲ್ಲ, ಬಟ್ ನಾನೊಂದು ಕಟ್ ತಗೊಂಡಿದ್ದೀನಿ. ಇದನ್ನು ಕಟ್ ಮಾಡಿದ್ದೀನಿ ನೋಡಿ, ಪಾತ್ರೆಗೆ ಹಾಕಿದ್ದೀನಿ. ಅರ್ಧ ಕಟ್ಟಿದ್ರೂ ಪರವಾಗಿಲ್ಲ, ಚೆನ್ನಾಗಿರುತ್ತೆ. ಬಟ್ ನಾನು ಇದು 2 ಟೈಮ್ಗೆ ಆಗಲಿ ಅಂತೇಳಿ ಒಂದು ಕಟ್ ಹಾಕಿದ್ದೀನಿ. ಈಗ ಇದರಲ್ಲಿ ಈರುಳ್ಳಿ ಇದೆ, ದಪ್ಪ ಈರುಳ್ಳಿ 2 ತಗೊಂಡಿದ್ದೀನಿ. ಬೆಳ್ಳುಳ್ಳಿ ಒಂದು ಗೆಡ್ಡೆ ಬರುತ್ತಲ್ಲ, ಬೆಳ್ಳುಳ್ಳಿ ಅದನ್ನು ತಗೊಂಡಿದ್ದೀನಿ. ಇದು ಒಳಗೆ ಹೋಗ್ಬಿಟ್ಟೈತೆ, ನಾನು ಸಪ್ರೇಟ್ ಮಾಡಬೇಕಾಗಿತ್ತು, ಮಾಡೋಕ್ಕಾಗಲಿಲ್ಲ. ತೆಂಗಿನ ತುರಿ, ಫಸ್ಟು ತೆಂಗಿನ ತುರಿ ತುರಿದಿದ್ದೀನಿ. ಇದು ಅಷ್ಟೇ, ಒಂದು ಒಪ್ಪು ತೆಂಗಿನ ತುರಿನ ಸ್ವಲ್ಪ ಉಳಿಸಿದ್ದೀನಿ. ಅಷ್ಟು ತೆಂಗಿನ ತುರಿ ತಗೊಂಡಿದ್ದೀನಿ ಒಂದು ಒಪ್ಪಲ್ಲಿ. ಇದನ್ನು ಪಾತ್ರೆಗೆ ಹಾಕಾಯಿತು. ಕಾಯಿ, ಬೆಳ್ಳುಳ್ಳಿ, ತೆಂಗಿನ ತುರಿ ಎಲ್ಲ ಹಾಕಾಯಿತು. ಈಗ ಇದಕ್ಕೆ ಬೇಕಾಗಿರೋದು ಖಾರದ ಪುಡಿ. ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕ್ಕೊಳ್ಳಿ. ಮತ್ತು ಧನಿಯಾ ಪುಡಿ ಅಂತೀನಿ ನಾನು ಇದನ್ನು. ನೋಡಿ, ಇಷ್ಟು ಧನಿಯಾ ಪುಡಿ ಹಾಕ್ತಾಯಿದ್ದೀನಿ. ಇದು ಅಷ್ಟೇ, ನಿಮ್ಮ ಟೇಸ್ಟು, ನಿಮ್ಮ ಪುಡಿ ಯಾವ ಥರ ಇರುತ್ತೋ ಅದ್ರ ಮೇಲೆ ಡಿಪೆಂಡ್ ಮಾಡಿ. ಮತ್ತು ಲಾಸ್ಟ್ ಫೈನಲ್ಲು ರುಚಿಗೆ ತಕ್ಕಷ್ಟು ಉಪ್ಪು. ಕಡಲೆಬೀಜ ಪೌಡ್ರು, ನಾನು ಕಡಲೆಬೀಜನ ಹುರಿದು ಪುಡಿ ಮಾಡಿರೋದು. ಆ ಪೌಡ್ರು ಒಂದು 3 ಸ್ಪೂನ್ ಅಷ್ಟು ಐತೆ ಅನಿಸುತ್ತೆ, ಒಂದು 3 ಸ್ಪೂನ್ ಹಾಕೊಳ್ಳಿ. ಇನ್ನು ಲಾಸ್ಟ್ ಇದಕ್ಕೆ ಬೇಕಾಗಿರೋದೇನಪ್ಪ ಅಂದರೆ ಒಂದು ಗ್ಲಾಸ್ ನೀರು. ನೋಡಿ, ಇದು ಗ್ಲಾಸ್ ಅಷ್ಟೇ ಹಿಡಿಯುತ್ತೆ, ಅಷ್ಟೇ, ಜಾಸ್ತಿ ಏನಿಲ್ಲ. ಚಿಕ್ಕ ಚೊಂಬಿದು ಗ್ಲಾಸ್, ಒಂದು ಗ್ಲಾಸ್ ನೀರು ಕುಡಿಯೋ ಗ್ಲಾಸಲ್ಲಿ ಒಂದು ಗ್ಲಾಸು ಇಷ್ಟು ನೀರು ಹಾಕಿ. ನಮಗಿನ್ನೂ ಸ್ವಲ್ಪ ತೆಳ್ಳಗೆ ಬೇಕಾದರೆ ಇನ್ನೂ ನೀರು ಹಾಕೋಬೋದು, ಬಟ್ ಏನು ಅಷ್ಟು ಚೆನ್ನಾಗಿರೋದಿಲ್ಲ. ಇದು ಇಷ್ಟೇ ನೀರು ಹಾಕಿ ಸಾಕು. ಈಗ ಸ್ಟವ್ ಅಂಟಿಸಾಯಿತು, ಪಾತ್ರೆ ಇಡೋಣ. ಸ್ಟವ್ ಮೇಲೆ ಇಟ್ಟಿದ್ದೀನಿ. ಈಗ ರೆಡಿ ಆದಮೇಲೆ ನೋಡೋಣ. ನೋಡಿ, ನೀರು ಬೇಯ್ತಾ ಐತೆ. ನನಗೆ ನೀರಿನ ಸಾಲ್ಟೇಜ್ ಬಂತು ಸ್ವಲ್ಪ. ಇನ್ನೊಂದು ಸ್ವಲ್ಪ ಇದೇ ಗ್ಲಾಸಲ್ಲಿ ಇನ್ನೊಂದು ಅರ್ಧ ಹಾಕ್ತಾಯಿದ್ದೀನಿ. ನೋಡಿ, ಈ ಥರ ಸ್ವಲ್ಪ ಬೆಂದ ಮೇಲೆ ನಾವು ಹಾಕಿದರೆ ಗೊತ್ತಾಗುತ್ತೆ. ಮುಂಚೆನೇ ಹಾಕಿದರೆ ಅದು ಏನು ನೋಡಿ ಗೊತ್ತಾಗೋದಿಲ್ಲ, ಸುಮ್ಮನೆ ಜಾಸ್ತಿ ಒಂದಷ್ಟು ಹಾಕ್ಬಿಡ್ತೀವಿ. ಅದಕ್ಕೆ ಸ್ವಲ್ಪ ಬೆಂದ ಮೇಲೆ ಇಷ್ಟ ಹಾಕಿದರೆ. ಈಗ ನೋಡಿ, ಈ ಥರ ನೋಡಿ, ನಾನು ಅಷ್ಟು ನೀರು ಹಾಕಿದ್ನಲ್ವ ಕ್ಲೀನಾಗಿ. ಇವಾಗೆಲ್ಲ ನೀರೆಲ್ಲ ಕಮ್ಮಿ ಆಗುತ್ತೆ, ಅಂದರೆ ಕಮ್ಮಿ ಆಗಲಿ ಅಂತಲ್ಲ, ಕರೆಕ್ಟಾಗಿ ಹಾಕಿದ್ದೀನಿ. ಈ ರೇಂಜಲ್ಲಿದ್ದರೆ ಸಾಕು. ಇವಾಗ ಇದನ್ನು ಆಫ್ ಮಾಡಿಬಿಡೋಣ. ಎಲ್ಲ ಬೆಂದೈತೆ ಕ್ಲೀನಾಗಿ. ಆಫ್ ಮಾಡ್ತೀನಿ ಸ್ಟವ್ವು. ಸೊಪ್ಪು ಇದೀನಿ, ಸಾಂಬಾರು ಆಗಿದ್ದಾಯಿತು ನೋಡಿ. ಮಸ್ತಿದ್ದೀನಿ ಮಸಾಗುಂಡಲ್ಲಿ. ಮಸಾಗುಂಡು ನೋಡಿ, ಇದರಲ್ಲಿ ಮಸ್ತಿದ್ದೀನಿ ಚೆನ್ನಾಗಿ ಅಂದರೆ ಸೊಪ್ಪು ಇದಾಗೋವರೆಗೂ ಮಸಿಬೇಕಷ್ಟೆ. ಸೊಪ್ಪನ್ನು ಫಸ್ಟೇ ನಾವು ಕಟ್ ಮಾಡಿ ಹಾಕ್ಬಿಟ್ರೆ ಬೇಗ ಇದಾಗುತ್ತೆ. ಸೊಪ್ಪು ಹೆಂಗೆ ಹಾಕಿದರೆ ಅದಿಲ್ಲಿಂದ ಹೈದ್ರಾಬಾದ್ ತನಕ ಉದ್ದ ಇರ್ತೈತೆ. ಅದಕ್ಕೆ ಕಟ್ ಮಾಡಿ ಹಾಕ್ರಿ ಸೊಪ್ಪ. ನೀವು ಮಾಡಬೇಕಂತ ಅಂದ್ಕೊಂಡವರು ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟೇಸ್ಟ್ ಮಾಡಿ, ನೀವು ಯಾವುದೇ ಕಾರಣಕ್ಕೂ ಮರೆಯಲ್ಲ, ಅಷ್ಟು ಚೆನ್ನಾಗಿರುತ್ತೆ. 5 ಮಿನಿಟ್ಸಲ್ಲಿ ಸಾಂಬಾರು ಆಗೋಗುತ್ತೆ. ಬೇಳೆ ಇಲ್ಲ, ಈರುಳ್ಳಿ ಇಲ್ಲ, ಈರುಳ್ಳಿ ಜಾಸ್ತಿ ಇರಬೇಕು. ಈರುಳ್ಳಿ, ಕಡಲೆಬೀಜ ಪುಡಿ, ಬೆಳ್ಳುಳ್ಳಿ, ಇದಕ್ಕೆ ಕಾಯಿ ಇಷ್ಟು ಜಾಸ್ತಿ ಇರಬೇಕು. ಸೊಪ್ಪು ಒಂದು ಭಾಗ ಇದ್ದರೆ ಇವೆಲ್ಲ 2 ಭಾಗ ಇರಬೇಕು, ಡಬಲ್ ಇರಬೇಕು, 1 to ಡಬಲ್ಲು. ಹಂಗಿದ್ದಾಗಲೇ ಈ ಸಾಂಬಾರು ತುಂಬ ಚೆನ್ನಾಗಿರುತ್ತೆ.
ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ನೀವು ನಿಮ್ಮ ಮನೇಲಿ ಮಾಡಿ ಉಂಡಾಗ ಕಮೆಂಟ್ ಮಾಡಿ, ಅಥವಾ ಈ ಸಾಂಬಾರು ಯಾರಾದರೂ ನೀವು ತಿಂದಿದ್ರೆ ಹೆಂಗಿರುತ್ತೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.